ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ಮನೆಮದ್ದನ್ನು ತೋರಿಸ್ತಾ ಇದ್ದೀನಿ. ಇವಾಗಿನ ಸಮಸ್ಯೆಯಲ್ಲಿ ಇರೋದು ಅಂದರೆ ಹೇರ್ ಫಾಲ್ ಅಥವಾ ಕೂದಲು ಉದುರುವ ಸಮಸ್ಯೆ ಅಂತೀವಲ್ಲ ಅದು. ಮತ್ತು ಎಲ್ಲರಲ್ಲೂ ಚಿಕ್ಕ ವಯಸ್ಸಿಗೆ ಬಂದಿರೋ ಈ ಗ್ರೇ ಹೇರ್ಸ್ ಅಂದರೆ ಬಿಳಿ ಕೂದಲಿನ ಸಮಸ್ಯೆ. ಯಾವುದೇ ಥರದ ಹೇರ್ ಡೈ ಉಪಯೋಗಿಸಿದ್ರೂ ಹೊಸದಾಗಿ ಬೆಳೆಯೋ ಕೂದಲು ಗ್ರೇ ಆಗಿ ಅಂದರೆ ಬಿಳಿ ಕೂದಲೇ ಬೆಳೆಯುತ್ತಾ ಇರುತ್ತೆ. ಅಂಥವರಿಗೆ ಇದೊಂದೇ ಒಳ್ಳೆ ಮನೆಮದ್ದನ್ನು ತೋರಿಸ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ವೀಡಿಯೋನ ಮಿಸ್ ಮಾಡ್ದಿರೋ ನೋಡ್ಬೋದು. ಈ ಹೇರ್ ಡೈಯನ್ನು ಮಾಡೋದಕ್ಕೆ ನಾನು ಬಿಳಿ ದಾಸವಾಳ ಎಲೆ ಮತ್ತು ದಾಸವಾಳದ ಹೂವುಗಳನ್ನು ತೊಗೊಂಡಿದ್ದೀನಿ. ಮತ್ತು ಅದೇ ಸಮ ಪ್ರಮಾಣದಲ್ಲಿ ಕರಿಬೇವು, ಹಾಗೆ ಒಂದೆಲಗ ಅಂದರೆ ಬ್ರಾಹ್ಮಿ ಎಲೆನ ತೊಗೊಂಡಿದ್ದೀನಿ. ನಾನು ಇದು ಜಾಸ್ತಿ ಕ್ವಾಂಟಿಟಿಲಿ ಮಾಡೋದ್ರಿಂದ ಎಲ್ಲನೂ ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ, ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ಇದನ್ನು ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಸ್ವಲ್ಪ ನೀರನ್ನ ಒಣಗಿಸ್ಬಿಟ್ಟು ಇಟ್ಕೊಂಡಿದ್ದೀನಿ. ಹಾಗೆ ಇದನ್ನು ಇವಾಗ ಬಿಸಿಲಿಗೆ ಒಣಗಿಸ್ಬೇಕು. ಒಂದು ದಿನ ಬಿಸಿಲಿಗೆ ಸ್ವಲ್ಪ ಒಣಗಿಸಿದ್ರೆ ಸಾಕು. ಫ್ರೆಂಡ್ಸ್, ವ್ಯೂಸ್ ಆಗ್ತಾಯಿದೆ ಆದರೆ ಸಬ್ಸ್ಕ್ರೈಬ್ ಆಗ್ತಾಯಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ನಾನು ಈ ಎಲೆಗಳನ್ನು ಸಪ್ರೇಟಾಗಿ ಒಣಗಿಸಿದ್ದೀನಿ, ಹುರಿಯೋಕ್ಕೆ ಚೆನ್ನಾಗಿರುತ್ತೆ ಅಂತ. ಇದು ಒಂದು ದಿನ ಸ್ವಲ್ಪ ಬಿಸಿಲಿಗೆ ಹಾಕಿದರೆ ಸಾಕು. ಇದನ್ನು ಈ ಥರ ಒಂದು ತವಾದಲ್ಲಿ ಹಾಕ್ಕೊಂಡು ತುಂಬ ನಿಧಾನವಾಗಿ ಹುರಿಬೇಕು. ಇದು ತುಂಬ ಜಾಸ್ತಿ ಉರಿ ಇಟ್ಕೊಂಡು ಹುರಿಬಾರ್ದು. ನಿಧಾನವಾಗಿ ಎಲೆಗಳೆಲ್ಲ ಕಪ್ಪಾಗಿ ಬರೋ ತನಕ ಹುರಿಬೇಕು. ನಮ್ಮ ಹಳೆಬ್ರು ಅಂದರೆ ನಮ್ಮ ತಾತ ಅಜ್ಜಿರೆಲ್ಲ ಈ ಬ್ರಾಹ್ಮಿ ಎಲೆನ ಚೆನ್ನಾಗಿ ಹುರಿದ್ಬಿಟ್ಟು ಚಟ್ನಿ ಥರ ಮಾಡಿಕೊಂಡು ಇದನ್ನು ಹೊಟ್ಟೆಗೆ ಸೇವಿಸ್ತಾ ಇದ್ದರು. ಆ ಥರ ಮಾಡೋದ್ರಿಂದ ಈ ಕೂದಲಿನ ಸಮಸ್ಯೆ ಅಥವಾ ಗ್ರೇ ಹೇರ್ಸ್ ಎಲ್ಲ ಬರ್ತಾ ಇರಲಿಲ್ಲ. ಈ 3 ಥರದ ಎಲೆನ ಇದೇ ಥರ ಬಾಡಿಸ್ಕೊಂಡಿದ್ದೀನಿ ನಾನು. ಎಲೆ ಸ್ವಲ್ಪ ಕಪ್ಪಗಾಗೋ ತನಕ ಇದನ್ನು ಬಾಡಿಸ್ತಾ ಇರಬೇಕು. ಜಾಸ್ತಿ ಉರಿ ಇಟ್ಕೋಬಾರ್ದು, ಸ್ವಲ್ಪ ಉರಿನಲ್ಲೇ ಇದನ್ನು ಬಾಡಿಸ್ಕೋಬೇಕು. ಫ್ರೆಂಡ್ಸ್, ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಹಾಗೆ ಈ ವಿಡಿಯೋ ಬಗ್ಗೆ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ಕೇಳಿ, ನಾನು ಆನ್ಸರ್ ಮಾಡ್ತೀನಿ. ನೋಡಿ, ನಾನು ಈ ಥರ ಇಷ್ಟು ಕಪ್ಪಗಾಗೋಷ್ಟು ಎಲೆನ ಹುರ್ಕೊಂಡಿದ್ದೀನಿ. ನಿಮ್ಮ ಕೈಲಿ ಸಾಧ್ಯವಾದರೆ ಇನ್ನೂ ಸ್ವಲ್ಪ ಕಪ್ಪಗಾಗೋ ತನಕ ಹುರ್ಕೊಳ್ಳಿ. ಇದನ್ನು ಇವಾಗ ಒಂದು ಮಿಕ್ಸಿ ಜಾರ್ಗೆ ಹಾಕಿ ನೀಟಾಗಿ ಪುಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಇಷ್ಟು ನೀಟಾಗಿ ನೈಸಾಗಿ ಪುಡಿ ಮಾಡಿ ಇಟ್ಕೊಳ್ಳಿ. ನೀವು ಈ ಪುಡಿನ ಡೈರೆಕ್ಟಾಗಿ ಮೊಸರು ಜೊತೆ ಸೇರಿಸ್ಕೊಂಡು ನಿಮ್ಮ ಕೂದಲಿಗೆ ಅಪ್ಲೈ ಮಾಡಿ 1 ಅವರ್ ಬಿಟ್ಟು ಬೇಕಿದ್ರೂ ವಾಶ್ ಮಾಡ್ಬೋದು. ಆದರೆ ನಾನು ಇವತ್ತು ಆಯಿಲ್ ಮಾಡಿ ತೋರಿಸ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ. ಹಾಗೆ ಇಲ್ಲಿ ಅದೇ ತವಾನ ಬಿಸಿಗಿಟ್ಟಿದ್ದೀನಿ. ಇದಕ್ಕೆ ನಾನು 1 ಲೀಟ್ರಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಮಾಡ್ಕೊಳ್ಳಿ ನೀವು. ನಾನು ಇದು ನಮ್ಮ ಮನೆಯಲ್ಲಿ ಎಲ್ಲರಿಗೂ ಬೇಕು, ಅದಕ್ಕೆ ನಾನು ಇದನ್ನೆಲ್ಲನೂ ಮಾಡ್ಕೋತಾ ಇದ್ದೀನಿ. ಇದು ಬರೀ ಗ್ರೇ ಹೇರ್ಸ್ಗೆ ಮಾತ್ರ ಅಲ್ಲ ಫ್ರೆಂಡ್ಸ್, ಇದು ಕೂದಲಿನ ಸಮಸ್ಯೆಗೂ ಅಂದರೆ ಕೂದಲು ಉದುರೋದಕ್ಕೆ, ಹಾಗೆ ತುಂಬ ಜನಕ್ಕೆ ಇವಾಗ ಕೂದಲೇ ಬೆಳೆದಿರಲ್ಲ, ಚಿಕ್ಕ ಮಕ್ಕಳುಗಳಿಗೆ, ಅವ್ರಿಗೆಲ್ಲನೂ ಇದು ಯೂಸ್ ಮಾಡ್ಬೋದು. ಇದಕ್ಕೆ ನಾನು ಒಂದು ದೊಡ್ಡ ಸ್ಪೂನಲ್ಲಿ 1 ಸ್ಪೂನು ಮೆಂತ್ಯನ ಸೇರಿಸ್ಕೊಂಡಿದ್ದೀನಿ. ಹಾಗೆ ಈ ನಾನೇನು ಹುಡಿ ಮಾಡಿ ಇಟ್ಕೊಂಡಿದ್ದೆ ಎಲೆನೆಲ್ಲ ರುಬ್ಬಿಟ್ಟು ಆ ಹುಡಿನ ಸ್ವಲ್ಪನೇ ಸೇರಿಸ್ಕೊತಾ ಇದ್ದೀನಿ. ಇದು ಲೋ ಫ್ಲೇಮಲ್ಲೇ ಇಟ್ಕೊಂಡು ಕುದಿ ಬರೋ ತನಕ ಕುದಿಸ್ಕೋಬೇಕು. ಯಾವುದೇ ಥರ ಗಂಟಿಲ್ದೇ ಇರೋ ಥರ ಬಿಡಿಸ್ಬಿಟ್ಟು ಚೆನ್ನಾಗಿ ಒಂದು ಕುದಿ ಬರಬೇಕು ಎಣ್ಣೆಯಲ್ಲಿ ಈ ಎಲೆ ಎಲ್ಲ. ಫ್ರೆಂಡ್ಸ್, ಇದ್ರ ಜೊತೆ ನೀವು ನೆಲ್ಲಿಕಾಯಿ ಪೌಡ್ರ್ ಅಂದರೆ ಆಮ್ಲ ಪೌಡ್ರ್ ಇದ್ದರೆ ಸೇರಿಸ್ಕೋಬೋದು. ಅದು ನಮ್ಮ ಕೂದಲಿಗೆ ತುಂಬ ಚೆನ್ನಾಗಿ ಉಪಯೋಗ ಆಗುತ್ತೆ. ಈ ಎಣ್ಣೆ ಕುದಿಯುವಾಗ ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು, ತಳ ಹಿಡ್ಕೋಬಾರ್ದು. ನೋಡಿ, ಈ ಥರ ಕುದಿ ಬಂದಿದೆ. ಚೆನ್ನಾಗಿ ಒಂದು ಕುದಿ ಬಂದರೆ ಸಾಕು. ನೀವು ತುಂಬ ದಿನ ತನಕ ಇದು ಸ್ಟೋರ್ ಮಾಡಿ ಇಟ್ಕೋಬೋದು. ತುಂಬ ಜನಕ್ಕೆ ಈ ಹೇರ್ ಡೈ ಎಲ್ಲ ಯೂಸ್ ಮಾಡಿದ್ರೆ ಕಣ್ಣು ಉರಿ ಬರುತ್ತೆ, ಅಂಥವ್ರು ಇದನ್ನು ಯೂಸ್ ಮಾಡ್ಬೋದು.
ನೋಡಿ ಇದು ಇವಾಗ ತಣ್ಣಗಾಗಿದೆ, ಇದನ್ನು ಶೋಧಿಸ್ಕೊಳ್ಳೋಣ. ನಾನು ಈ ಥರ ಒಂದು ಟೀ ಫಿಲ್ಟ್ರ್ ಇಟ್ಕೊಂಡು ಇದನ್ನು ಶೋಧಿಸ್ಕೊತಾ ಇದ್ದೀನಿ. ನೋಡಿ ಕಲರ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಇದು ಯಾವುದೇ ಥರ ಹೇರ್ ಡೈಗೂ ಕಮ್ಮಿ ಇಲ್ಲ. ನಾನು ಇದನ್ನು ಶೋಧಿಸ್ಬಿಟ್ಟು ಒಂದು ಬಾಟ್ಲಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಈ ಎಣ್ಣೆನ ಸ್ನಾನಕ್ಕಿಂತ 1 ಗಂಟೆ ಮುಂಚೆ ಯೂಸ್ ಮಾಡಿ, ಒಳ್ಳೆಯ ರಿಸಲ್ಟ್ ಸಿಗುತ್ತೆ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಫ್ರೆಂಡ್ಸ್.